ಹಲೋ ಗೈಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಏನಿಲ್ಲ, ಜಸ್ಟ್ ಒಂದು ಕ್ಯಾಬಿನ್ ರೈಡ್ ಮಾಡ್ತಾಯಿದ್ದೀನಿ. ಪ್ರೈವೇಟ್ ಟ್ರಾವೆಲ್ಸ್ ಇದು, SRS ಟ್ರಾವೆಲ್ಸಲ್ಲಿ ಬುಕ್ ಮಾಡಿದ್ದೀನಿ. 450 ಇತ್ತು, ಮತ್ತು ವ್ಯಾಲೆಟಲ್ಲಿ ಸ್ವಲ್ಪ ಮನಿ ಇತ್ತು. ಆ ರೆಡ್ ಬಸ್ ವ್ಯಾಲೆಟಲ್ಲಿ ಆ್ಯಪಲ್ಲಿ ಅದೊಂದು 45 ಕಟ್ಟಾಗಿ 405 ರೂಪೀಸ್ ಬಿದ್ದಿದೆ ನನಗೆ ಅಷ್ಟೇ. ಸ್ಲೀಪರು, ಅದು ಲೋಯರು, ಅದು ಸಿಗೋದೇ ಕಷ್ಟ. ಅದರಲ್ಲಿ 405 ರೂಪಾಯಿಗೆ ಸಿಕ್ಕಿದೆ ನನಗೆ. ಬಸ್ ಇನ್ನೇನು ಬರ್ತಾಯಿದೆ, ಡಿಲೇ ಆಗಿದೆ. 11:50ಗೆ ಬರಬೇಕಿತ್ತು, ಹೊರಡಬೇಕಿತ್ತು ದಾವಣಗೆರೆನ. 11:55 ಈಗ ಇನ್ನೂ ಬಂದಿಲ್ಲ ಬಸ್ಸು. ಎಲ್ಲಿದೆ ಅಂದರೆ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರೋದು ಬಸ್ ಇದೆ ಅಲ್ಲ, ಬಸ್ ಸ್ಟ್ಯಾಂಡ್ ಇದು, ದಾವಣಗೆರೆ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಏನು ಕಾಣಿಸಿದೆ ನಿಮಗೆ ಏನೋ ಬೇರೆ ಬೇರೆ ಬಸ್ಗಳು ಬರ್ತಾಯಿದೆ. ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲೇ ನಿಲ್ಲಿಸಿರುತ್ತೆ ಸುಮಾರು ಪ್ರೈವೇಟ್ ಬಸ್ಗಳು. SRE ಟ್ರಾವೆಲ್ಸು, ವರಲಕ್ಷ್ಮಿ, ರಾಘವೇಂದ್ರ, SBT ಬಾಲಾಜಿ ಟ್ರಾವೆಲ್ಸು, ಮತ್ತು ಮಹೇಶು, ನೆಲ್ಸನ್ನು, ರೂಬಿ ಅವರೆಲ್ಲ ಅಲ್ಲೇ ನಿಲ್ಸ್ಕೊಂಡು ಹೊರಟು ಬರ್ತಾರೆ. VRL ಟ್ರಾವೆಲ್ಸ್ದು ಆಫೀಸ್ ಇಲ್ಲೇ ಇದೆ. SRS ಟ್ರಾವೆಲ್ಸ್ ಆಫೀಸು ಇಲ್ಲಿ ಬರುತ್ತೆ, ಇಲ್ಲೇ ಇದೆ ನೋಡಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. SRE ಟ್ರಾವೆಲ್ಸ್ ಹೋಗ್ತಿದೆ ನೋಡಿ. ಸೀಟ್ರ್ ಕಮ್ ಸ್ಲೀಪರ್ ಇರಬೇಕಿದು. ಬೆಂಗಳೂರಿಗೆ ಹೊರಡ್ತಿದೆ. ಇಲ್ಲ, ಸ್ಲೀಪರ್ ಇದೆ. ಇನ್ನೊಂದಲ್ಲಿ ಸಾಯಿ ಟ್ರಾವೆಲ್ಸ್ ಅಂತ ನಿಂತಿದೆ ನೋಡಿ, ಅಲ್ಲಿ ಬಸ್ ನಿಂತಿದೆ ಅಲ್ಲಲ್ಲಿ, ಅದು ಸಾಯಿ ಟ್ರಾವೆಲ್ಸ್. ಅದು ಒಂದೊಂದೇ ಬೆಂಗಳೂರು ಬಸ್ ಹೋಗ್ತಾ ಇದೆ. KSRTC, NWKTC ಎಲ್ಲ. ಹಾನಗಲ್ ಬೆಂಗಳೂರು ನಾನ್ AC ಸ್ಲೀಪರ್. ಈಗ ಜಸ್ಟ್ 5 ಮಿನಿಟ್ಸ್ ಬ್ಯಾಕು ಹಿರೇಕೆರೂರು ಬೆಂಗಳೂರು ನಾನ್ AC ಸ್ಲೀಪರ್ ಹೋಯಿತು. ಇದು ಹಾನಗಲ್ ಬೆಂಗಳೂರು. ಬೆಂಗಳೂರು ಕಡೆಯಿಂದ ಈಗ ಮೀರಜ್ಗೆ ಬಸ್ಸು ಎಂಟ್ರಿ ಆಯಿತು ಬಸ್ ಸ್ಟ್ಯಾಂಡ್ ಒಳಗೆ. ಟೈಮ್ ಬಂದ್ಬಿಟ್ಟು 11:58. ಬೆಂಗಳೂರಿಂದ ಬಿಟ್ಟಿದ್ದು ಗಾಡಿ ಇದು. ಬೆಂಗಳೂರು ಮೀರಜು ಲಾಂಗ್ ರೈಡರು. 11:30ಗೆ ಅರೌಂಡ್ 11:30ಗೆ ಬೆಂಗಳೂರು ಇದು ಬರುತ್ತೆ, ಅಥಣಿ ಗಾಡಿ ದಾವಣಗೆರೆಗೆ. ಎಲ್ಲ ದಾವಣಗೆರೆ ಬಸ್ ಇದು. ದಾವಣಗೆರೆ ಇಲ್ಲ, ಹರಿಹರ ಡಿಪೋ ಗಾಡಿ ಬೆಂಗಳೂರಿಂದ ಬರ್ತಾ ಇರೋದು. ಫೈನಲಿ ಬಸ್ ಬಂತು ಅನಿಸುತ್ತೆ, ಅದೇ ಅಂದ್ಕೊತೀನಿ. ಕತ್ತಲಲ್ಲಿ ಕಾಣ್ತಾ ಇಲ್ಲ, ಬಟ್ ನೋಡ್ರೆ ಅದೇ ಅನಿಸ್ತಾ ಇದೆ. ಕರೆಕ್ಟ್ 12 ಗಂಟೆಗೆ ಬಂದಿದೆ ನೋಡಿ. SRS ಟ್ರಾವೆಲ್ಸ್ ಆನ್ ಮಾಡ್ತು ಅಂದರೆ ಅದೇ ಗಾಡಿನ SRS ಟ್ರಾವೆಲ್ಸು. ರಿವರ್ಸ್ ಹಾಕೋ ಥರ ಗೊತ್ತಿಲ್ಲ, ಲಗೇಜ್ ಇರುತ್ತೆ ಅವ್ರದ್ದು ಪಾರ್ಸಲ್ಲು. ರಿವರ್ಸ್ ಹಾಕೋತಾರೆ ಪ್ರತಿ ಸತಿನೂ ಅಷ್ಟೇ. ಹೋಗ್ಬಿಟ್ಟು ರಿವರ್ಸಲ್ಲಿ ಹಿಂದ್ಗಡೆ ಹಾಕೋತಾರೆ, ಲಗೇಜ್ ಹಾಕೋಬೇಕಲ್ಲ ಅದಕ್ಕೆ. ಹುಬ್ಬಳ್ಳಿ ಬೆಂಗಳೂರು ಬಸ್ 12:05 ಟೈಮು. 12:07 ಆಗಿದೆ ಆಲ್ರೆಡಿ. ಲಗೇಜ್ ಹಾಕ್ತಾಯಿದ್ದಾರೆ, ಗೂಡ್ಸ್ ಎಲ್ಲ. ಬನ್ನಿ ಇಂಟೀರಿಯರ್ ತೋರಿಸಿದ. ಜಾಸ್ತಿ ಹೋಗೋಕ್ಕಲ್ಲ, ಎಲ್ಲ ಮಲಗಿದ್ದಾರೆ. ಬೇರೆ ಕಡೆಯಿಂದ ಬಂದಿದೆ ಬಸ್ಸು. ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟಿದ್ದು ಹಾನಗಲ್ಲಿಂದ ಬಂದಿರೋದು. ಡ್ರೈವರ್ ಕ್ಯಾಬಿನ್ ಇದು. ಲೇಲ್ಯಾಂಡ್ ಬಸ್ಸು BS4 ಸ್ಲೀಪರು. ನನ್ನ ಸೀಟ್ ಬಂದ್ಬಿಟ್ಟು ಇಲ್ಲೇ ಇದೆ, L1. ಫಸ್ಟಲ್ಲೇ ಬುಕ್ ಮಾಡಿದ್ದೀನಿ. ಅಲ್ಲೇ ಇದೆ ನೋಡಿ ಡ್ರೈವರನ್ನ. ಲಗೇಜ್ ಹೋಲ್ಡರ್ ಕೂಡ ಇದೆ. ವಾಟರ್ ಬಾಟಲ್ ಹೋಲ್ಡರ್ ಇಲ್ಲ. ಸ್ಕ್ರೀನು, ಬೆಡ್ಡು ಎಲ್ಲ ಓಕೆ, ಫೈನ್. ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ. ಹಳೆ ಬಸ್ ಆದ್ರೂ. ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ರೀಡಿಂಗ್ ಲ್ಯಾಂಪ್ ಹಳೇದು, ವರ್ಕ್ ಆಗೋದಿಲ್ಲ ನಂಗೆ ಗೊತ್ತಿರೋಂಗೆ. ನೋಡಿ ಇಷ್ಟಿದೆ ಅಷ್ಟೇ. ಲೆಗ್ ಸ್ಪೇಸೆಲ್ಲ ನಂಗೆ ಗೊತ್ತಿರೋಂಗೆ. ನನ್ನ ಹೈಟಿಗೆ 6 ಫೀಟ್ ಇದ್ದೀನಿ. 5.510 511 ಇದ್ದೀನಿ ನಾನು. ಆರಾಮಾಗಿ ಆಗುತ್ತೀನಿ. ಫಸ್ಟ್ ಟೈಮ್ ಇಷ್ಟು L1ಅಲ್ಲಿ ನಾನು ಕೂತ್ಕೊಂಡಿರೋದು, ಫಸ್ಟ್ ಟೈಮ್. ಟೈಮ್ ಬಂದ್ಬಿಟ್ಟು 12:18 ಆಗಿದೆ. ಹೊರತಾ ಇದೆ ದಾವಣಗೆರೆಯಿಂದ. ಲೇಟ್ ಆಯಿತು ಆಲ್ರೆಡಿ. 20-30 ಮಿನಿಟ್ಸ್ ಡಿಲೇಯಲ್ಲಿ ಹೋಗ್ತಾ ಇದೆ ಬಸ್ಸು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ. ನಾನು ಹೇಳ್ಕೊಳ್ಳೋದು ಗೊರಗುಂಟೆಪಾಳ್ಯ. ಇದು ಬಂದಿರೋದು ಬಸ್ಸು ಹಾನಗಲ್ಲಿಂದ ಬೆಂಗಳೂರಿಗೆ. ಹಾನಗಲ್ಲು, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ. 9 ಗಂಟೆಗೆ ಬಿಡುತ್ತೆ ಹಾನಗಲ್ಲು. 11:50 ದಾವಣಗೆರೆ. ಬೆಂಗಳೂರು 5:15. ಎರಡು ಜೊತೆ ಬರ್ತಾ ಇದೆ ನೋಡಿ. ಲಕ್ಷ್ಮಿ ಟ್ರಾವೆಲ್ಸ್ ನಾನ್ AC ಸ್ಲೀಪರ್. ಬೆಂಗಳೂರು ಮೈಲಾರ ಹೊಳಲು ಗೊತ್ತಲ್ಲ.
ಇದು ವಾಯುವ್ಯ ಹೊಡ್ಕೊಂಡು ಹೋಗ್ತಾ ಇದೆ K27 ಹಾವೇರಿ ಡಿವಿಷನ್. ಲಕ್ಷ್ಮಿ ಟ್ರಾವೆಲ್ಸ್ ಚೇಸ್ ಮಾಡ್ತಾ ಇದ್ದೀವಿ. ಹಾವೇರಿ ಡಿವಿಷನ್ ಗಾಡಿ ಹೋಗ್ತಾ ಇದೆ ಫುಲ್ ಸ್ಪೀಡಲ್ಲಿ. ವಾಯುವ್ಯ ಕರ್ನಾಟಕ BS6 ಗಾಡಿ ಫುಲ್ ಲಾಂಗ್ ಚೇಸ್ ಆಗ್ತಿದೆ NWKRTC ಜೊತೆ. ಬಸ್ಸೇ ಎಂಟಿ ಇದೆಯಲ್ಲ, ಅದು ಸಾಕಾದಾಗ ಓಡಿಸ್ಕೊಂಬರ್ತಾವ್ರೆ ಅವಾಗಿಂದ. ಯಾವ ಡಿಪೋದಂತ ಗೊತ್ತಾಗ್ತಾ ಇಲ್ಲ ನನಗೆ. 27 ಹಾವೇರಿ ಡಿಪೋ ಗಾಡಿ. ಏನು ಡ್ರೈವಿಂಗ್ ಗುರು. ಭರಮಸಾಗರ ಹತ್ರ ಇದ್ದೀವಿ. ಭರಮಸಾಗರ ಬೈಪಾಸು ದಾವಣಗೆರೆಯಿಂದ ಫೈಟ್ ಕೊಡ್ತಾ ಇದೆ ನೋಡಿ ಈ ಬಸ್ಸು. ನಾವು ಓವರ್ಟೇಕ್ ಮಾಡೋಕ್ಕಾಗ್ತಾ ಇಲ್ಲ. ಹಾವೇರಿ ಡಿಪೋ NWKRTC. ಮಳೆ ಸ್ಟಾರ್ಟ್ ಆಗಿದೆ. ಎದುರುಗಡೆ ಗಾಡಿ ಬಂದರೆ ರಿಫ್ಲೆಕ್ಟ್ ಆಗುತ್ತೆ, ಸರಿ ಕಾಣೋದಿಲ್ಲ ನಿಮಗೆ, ಯಾಕಂದರೆ ವೈಪರ್ ಇಲ್ಲ. ದಾವಣಗೆರೆಯಿಂದ ಫೈಟ್ ಕೊಡ್ತಾ ಇರೋದು. ಭರಮಸಾಗರ ದಾಟಿ ಹೋಗ್ತಾ ಇದ್ದೀವಿ. ಅದು ಪ್ರೈವೇಟ್ ಬಸ್ ಇದೆ ಅಲ್ಲ, KKRTC ನಾನ್ AC ಸ್ಲೀಪರು. ಅದು ಹಡಗಲಿ ಗಾಡಿ ಇರಬೇಕೇನೋ.
ಟೈಮ್ ಬಂದ್ಬಿಟ್ಟು 12:55 SST ಸ್ಟಾಲ್ ಅಂತ. ಭರಮಸಾಗರ ಆದಮೇಲೆ ಇನ್ನೇನು ಹತ್ರ ಚಿತ್ರದುರ್ಗ ಹತ್ರ ಬ್ರೇಕ್ ಹಾಕಿದ್ದಾರೆ, ಟೀ ಬ್ರೇಕು. ಬಸ್ ಇಲ್ಲೇ ನಿಂತಿದೆ. ಹಿಂದೆಗಡೆನೇ ಲಕ್ಷ್ಮಿ ಟ್ರಾವೆಲ್ಸ್ ನಿಂತಿದೆ. ಅದೇ ಓವರ್ಟೇಕ್ ಮಾಡ್ಕೊಂಬಂದಿಲ್ಲ ದಾವಣಗೆರೆಯಿಂದ, ಅದೇ ಬಸ್ ನಿಂತಿದೆ. ಅದು ಕೂಡ ಟೀ ಬ್ರೇಕ್ ಹಾಕಿದ್ದಾರೆ. ಏನಂದರೆ ಇದು ಪ್ರಾಬ್ಲಮ್ಮು, ಈ ಕಡೆ ಇದಿಲ್ಲ, ಏನಂತಾರೆ ವೈಪರ್ ಇಲ್ಲ. ರೈನ್ ಡ್ರಾಪ್ಸ್ ಏನಿದೆ, ಡ್ರಾಪ್ಲೆಟ್ಸ್ ಎಲ್ಲ ವಿಂಡ್ಶೀಲ್ಡ್ ಮೇಲೆ ಇದೆ. ಎದುರುಗಡೆ ಲೈಟ್ ವೆಹಿಕಲ್ ಆಪೋಸಿಟ್ ಸೈಡ್ ಏನು ಬರುತ್ತೆ ಆ ರಿಫ್ಲೆಕ್ಷನ್ಗೆ ಎದುರುಗಡೆ ನಮ್ಮದೇನಿದೆ ಫೋಕಸ್ ಆಗಿ ಸರಿಗೆ ಏನೂ ಕಾಣೋದಿಲ್ಲ. ಅದೊಂದೇ ಇಶ್ಯೂ ಆಗ್ತಾ ಇರೋದು. ನೋಡೋಣ. ವಿಜಯಪುರ ಡಿವಿಷನ್ನು, ಮುದ್ದೇಬಿಹಾಳ, ಬೆಂಗಳೂರು. ಕರ್ನಾಟಕ ಇದ್ದಾಗಿದೆ. ಈ ರೂಟಲ್ಲಿ ಯಾವ್ದು ಗೊತ್ತು? ವಿಜಯಪುರ ಬರುತ್ತೆ. ವಿಜಯಪುರ ಬೆಂಗಳೂರು ಗಾಡಿ. ವಿಜಯಪುರ ಬೆಂಗಳೂರು ಗಾಡಿ ಅದು. ಡೈರೆಕ್ಟ್ ಚಿತ್ರದುರ್ಗ ಒಳಗೆ ಹೋಗಿಲ್ಲ, ಡೈರೆಕ್ಟ್ ಹೈವೇಯಿಂದ ಹೋಗ್ತಾ ಇದೆ ಅದು ಬೆಂಗಳೂರಿಗೆ. ನಾನ್ AC ಸ್ಲೀಪರ್ ಹೋಗ್ತಾ ಇದೆ. ಮೇ ಬಿ KKRTC ಇರಬೇಕು. ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನಾನ್ AC ಸ್ಲೀಪರು. ವಿಜಯಪುರ ಸೈಡ್ ಇರಬೇಕು ಗಾಡಿ. ಇಲ್ಲ ಹೊಸಪೇಟೆ ಬೆಂಗಳೂರ. ಗಣಿನಾಡು K35 ಬಳ್ಳಾರಿ ಡಿಪೋ ಗಾಡಿ. ಸಂಡೂರು ಡಿಪೋ, ಸಂಡೂರು ಬೆಂಗಳೂರು ಗಾಡಿ. KKRTC ಅಮೋಘ ವರ್ಷ ಗಾಡಿ. ಇದು K35. ಹೂವಿನ ಹಡಗಲಿ ಡಿಪೋ, ಹಡಗಲಿ ಬೆಂಗಳೂರು ಗಾಡಿ. ಆವಾಗಲೇ ಓವರ್ಟೇಕ್ ಮಾಡಿದೆ ನೋಡಿ. ಮತ್ತು ಟೀ ಬ್ರೇಕಲ್ಲಿ ಹೋಗಿದೆ ಅದು, ಮತ್ತು ಇನ್ನೊಂದ್ಸತಿ ಓವರ್ಟೇಕ್ ಮಾಡಿದೆ. ಅದು ಬಸ್ ಹೋಗ್ತಾ ಇದೆಯಲ್ಲ ಅದು ಪ್ರೈವೇಟ್ ಬಸ್ ಇದಾಗಿದೆ. ಪ್ರೈವೇಟ್ ಇಂದಿರಾ ಟ್ರಾವೆಲ್ಸ್. ಹುಬ್ಳಿ ಸೈಡಿಂದ ಬಂದಿರಬೇಕು, ಹುಬ್ಳಿ ಇಲ್ಲ ಮುಂದೆ ಎಲ್ಲ. ಟೈಮ್ ಬಂದ್ಬಿಟ್ಟು 4:50. ಐಕೆ ಹತ್ರ ಇದ್ದೀವಿ. 12:20 ಬಿಟ್ಟಿದ್ದು ದಾವಣಗೆರೆ. ಅರೌಂಡ್ 1:50 ಏನೋ ಚಿತ್ರದುರ್ಗ ಬೈಕ್ ಪಾಸ್ ಆಗಿದ್ದು. ಸಕಾಲಾಗಿ ಹೊಡ್ಕೊಂಡ್ಬಿಟ್ಟು ಆಮೇಲೆ ಅರೌಂಡ್ ಹತ್ತತ್ರ ಹಿರಿಯೂರ ಹತ್ರ ಬಂದಾಗ ಮಲ್ಕೊಂಡೆ. ಮತ್ತು ಈಗಲೇ ಎಷ್ಟಾಗಿತ್ತು. ನಾಳೆ ಸ್ವಲ್ಪ ಟ್ರಿಪ್ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ, ಅದಕ್ಕೋಸ್ಕರ ಬಂದು ಮಾಡ್ಕೊಂಡ್ಬಿಟ್ಟೆ ನಾನು.
ಟೈಮ್ ನೋಡಿ ಎಕ್ಸಾಕ್ಟ್ 5 o'clock. ಗೊರಗುಂಟೆಪಾಳ್ಯ ಡ್ರಾಪ್ ಮಾಡಿದ್ರು. ಇನ್ನೇನು ಹೊರಡ್ತೀನಿ ಈಗ ಮನೆಗೆ. ಅರೌಂಡ್ 4 hours 40 minutes ತೊಗೊಂಡಿದ್ದೆ ನೋಡಿ ದಾವಣಗೆರೆಯಿಂದ ಬೆಂಗಳೂರಿಗೆ, ಐ ಮೀನ್ ಗೊರಗುಂಟೆಪಾಳ್ಯ. 5:30 ಇರೋ ಟೈಮಿಂಗ್ಸು. ಇಲ್ಲಿಗೆ ಮೆಜೆಸ್ಟಿಕ್ ಇವ್ರು ಕೊಟ್ಟಿರೋದು ಆನ್ ಟೈಮಲ್ಲೇ ಬಂದಿದೆ. ಲೇಟಾಗಿ 30 minutes ಲೇಟಾಗಿ ಬಿಟ್ರು ಪಿಕಪ್ ಮಾಡ್ಕೊಂಬಂದಿದೆ ನೋಡಿ.